ಅಥಣಿಯ ಕಾಂಗ್ರೆಸ್ನಲ್ಲೇ ನಾಯಕರ ಟಾಕ್ ಫೈಟ್ ಜೋರಾಗ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರ ವಿರುದ್ಧವೇ ಲಕ್ಷ್ಮಣ್ ಸವದಿ ಅವರು ತಿರುಗಿ ಬಿದ್ದಂತೆ ಕಾಣಿಸ್ತಾ ಇದೆ. ಶಾಸಕರಾದ ಮೇಲೆ ಮೂಲ ಕಾಂಗ್ರೆಸ್ಸಿಗರ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಅಥಣಿ ಕಾಂಗ್ರೆಸ್ನಲ್ಲೇ ಜೋರಾಗ್ತಾ ಇದೆ ನಾಯಕರ ಟಾಕ್ ಫೈಟ್. ಮೂಲ ಕಾಂಗ್ರೆಸ್ಸಿಗರ ವಿರುದ್ಧವೇ ತಿರುಗಿ ಬಿದ್ರ ಲಕ್ಷ್ಮಣ್ ಸವದಿ ಅವರು. ಶಾಸಕರಾದ ಮೇಲೆ ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ. ಅಥಣಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಲಕ್ಷ್ಮಣ ಸವದಿ ವಿರುದ್ಧ ಗಜಾನನ ಮಂಗಸೂಳಿ ಅವರು ತಿರುಗಿ ಬಿದ್ದಿದ್ದಾರೆ. ಗಜಾನನ ಮಂಗಸೂಳಿ ನನ್ನ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಮಂಗಸೂಳಿ ವಿರುದ್ಧ ಈ ತರದ ಒಂದು ಗಂಭೀರ ಆರೋಪವನ್ನ ಲಕ್ಷ್ಮಣ್ ಸವದಿ ಅವರು ಮಾಡಿದ್ರು. ಸವದಿ ಆರೋಪಕ್ಕೆ ಕಣ್ಣೀರು ಹಾಕಿದ್ದಾರೆ ಕಾಂಗ್ರೆಸ್ನ ಮುಖಂಡ ಗಜಾನನ ಮಂಗಸೂಳಿ. ಲಕ್ಷ್ಮಣ ಸವದಿ ಬಳಿ ನಾನು ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ, ನನಗೆ ನಿಗಮ ಮಂಡಳಿ ಕೊಡಿಸೋದಾಗಿ ಆಶ್ವಾಸನೆ ಕೊಟ್ಟಿದ್ರು ಅವರು. ಸವದಿ ಗೆಲುವಿಗೆ ನನ್ನದು ಸಿಂಹಪಾಲು ಇದೆ ಅಂತ ಕಾಂಗ್ರೆಸ್ ಮುಖಂಡರು ಕಣ್ಣೀರು ಹಾಕ್ತಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಥಣಿಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನ ಹಣ ಕೇಳಿದ್ರು ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಅವರು ಕಣ್ಣೀರು ಹಾಕ್ತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಕ್ರಿ ಫ್ಯಾಕ್ಟರಿ ಚುನಾವಣೆ ಅವರಿಗೂ ಗೊತ್ತಾಗಿದೆ. ಹಳ್ಳಿ ಒಳಗೆ ಎಷ್ಟು ಜನ ನಮ್ಮ ಪ್ಯಾನಲ್ ಮತ ಹಾಕ್ಯಾರ ಸಿಕ್ಕಿರ್ತಕ್ಕಂಥದ್ದು. ಗಜಾನನ ಮಂಗಸೂಳಿ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಪುನಃ ಮತ್ತೆ ಸ್ಪಷ್ಟಪಡಿಸ್ತೀನಿ, ನಾನು ಕಾಂಗ್ರೆಸ್ ಪಕ್ಷ ಸೇರಿದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದಾಗ ಅನೇಕ ಕಾರ್ಯಕರ್ತರು ಕೂಡ ಇದ್ದರು. ಆಮೇಲೆ ನಿಮಗೆ ಪರ್ಸ್ನಲ್ ಮಾತಾಡಬೇಕು ಅಂತೇಳಿ ಮೇಲ್ಗಡೆ ಕರ್ಕೊಂಡು ಹೋದರು. ಮೇಲ್ಗಡೆ ಕರ್ಕೊಂಡು ಹೋಗಿ ನಾನು ಸುಮಾರು 4 ವರ್ಷದಿಂದ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ. ನಾನು ಸಾಕಷ್ಟು ಹಣವನ್ನು ಸಂಘಟನೆಗೋಸ್ಕರ ವ್ಯಯ ಮಾಡಿದ್ದೀನಿ. ಅದನ್ನು ನೀವು ಕೊಡಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದರು. ನಾನು ಭಾಳ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ದೀನಿ, ಪಕ್ಷದಿಂದ ಏನಾದರೆ ವಂತಿಗೆ ಬಂದರೆ, ಅಂದರೆ ಪಾರ್ಟಿ ಫಂಡ್ ಏನಾದ್ರು ಬಂದರೆ ಅದನ್ನು ನೀನೇ ತೊಗೋಬೇಕು, ನಾನಂತೂ ಕೊಡೋಕ್ಕಾಗಲ್ಲ. ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು. ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಬರ್ತದೆ ಅಂತ ಕೇಳಿದರು. ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು, ಅದು ಯಾವಾಗ ಬರ್ತದೆ ನೋಡ್ಕೊಳ್ಳಿ. ಪಾರ್ಟಿ ಫಂಡ್ ಏನು ಬರ್ತದೆ ನನಗೇನು ಕೊಡಬೇಡ್ರಿ, ಅದನ್ನು ನೀವೇ ತಗೋರಿ, ನನಗೇನು ಅದರದ್ದು ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ಸಕ್ರಿ ಫ್ಯಾಕ್ಟರಿ ಚುನಾವಣೆ ಅವರಿಗೂ ಗೊತ್ತಾಗಿದೆ. ಹಳ್ಳಿ ಒಳಗೆ ಎಷ್ಟು ಜನ ನಮ್ಮ ಪ್ಯಾನಲ್ ಮತ ಹಾಕ್ಯಾರ ಅನ್ನೋದು ನಾವು ಕೇವಲ ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀವಿ. 3 ದಿನದಲ್ಲಿ ನಾವು ತಯಾರಿ ಮಾಡ್ಕೊಂಡು 45% ವೋಟ್ ತಗೊಂಡಿದ್ದೀವಿ. ನಮ್ಮ ಹಳೆ ಎಲ್ಲ ಮುಖಂಡರು ಕಾರ್ಯಕರ್ತರ ಶಕ್ತಿ ನಮ್ಮ ಜೊತೆ ಐತಂತ ಅಷ್ಟು ವೋಟ್ ಬಿದ್ದಾವೆ. ಅದು ಅವ್ರಿಗೂ ಗೊತ್ತು, ಹೇಳ್ತಾರೆ ಅಷ್ಟೇ. ಅವ್ರು ಮೇಲೆ ಹೇಳೋದು ಬೇರೆ ಇರ್ಬೋದು, ಮನಸ್ಸಿಗೆ ಅವರು ತಿಳಿದಿರ್ತದ ಅವ್ರಿಗೆ ನಮ್ಮ ಶಕ್ತಿ ಏನಂತ. ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತದ, ನನಗೂ ಗೊತ್ತದ. ನೀವು ಮಾತಾಡ್ತಾ ಒಂದು ವಿಚಾರ ಹೇಳಿದ್ರಿ, ಲೋಕಸಭಾ ಚುನಾವಣೆಯಲ್ಲಿ ಸೌದಿ ಅವರು ಏನ್ ಮಾಡಿದ್ದಾರೆ, ಅವ್ರ ಮನವರಿಕೆ ಅವ್ರು ಆತ್ಮಾವಲೋಕನ ಮಾಡಿಲ್ಲ, ಏನ್ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಪಕ್ಷದಲ್ಲಿ ಇದ್ದವ್ರು ನಿಮ್ಗೆ ಗೊತ್ತಿದೆ. ದೀಪ ಯಾರಿಗೆ ಅರ್ಥ ಆಗಲ್ಲ, ಕಾರ್ಯಕರ್ತರಿಗೆ ಇಲ್ಲಿ ಗೊತ್ತಾಗ್ಬೇಕು. ನಾನು ಸಾಮಾನ್ಯ ಕಾರ್ಯಕರ್ತ, ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಾಗ್ತದೆ. ನಾನು ಯಾರ ಮೇಲೆ ಗುಬೆ ಕೊಡ್ಸ್ಲಿಕ್ಕೆ ಹೋಗೋದಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರು ಏನ್ ಮಾಡಿದ್ರು ಅಂತ. ನಮ್ಮ ಮುಖಂಡರಾಗ್ಲಿ ಯಾರಾಗ್ಲಿ ಅವ್ರ ನಡವಳಿಕೆ ಯಾವ ರೀತಿ ಇದೆ ಅಂತ ಅದನ್ನೊಂದು ಒಂದು ಮಾತು ಹೇಳಿದ್ರಿ ನೀವು, ಏನಾಗ್ತಾ ಇದೆ ಈ ಕಾಂಗ್ರೆಸ್ ನಲ್ಲಿ ಅಂತ. ಅದು ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ, ಗೊತ್ತಾಗ್ತದೆ ನಮ್ ನೋವು ಯಾಕದೆ ಅಂತ. ಸರ್ ನಿಮಗೆ ಗೊತ್ತು, ಅವ್ರಿಗೆ ಗೊತ್ತು, ಜನರಿಗೆ ಗೊತ್ತಾಗ್ಬೇಕಲ್ಲ ಇದು. ಅದೇ ಅವರು ಎಲ್ರಿಗೂ ಗೊತ್ತದೆ, ಬಹಿರಂಗ ಓಪನ್ ಸೀಕ್ರೆಟ್ ಏನ್ ಗೊತ್ತಿದೆ ಅಂತ ಸರ್ ನೀವು ಹೇಳ್ತಾ ಇಲ್ಲ. ಅದಕ್ಕೆ
ಮಾಧ್ಯಮಗಳ ಮುಂದೆ ಯಾಕೆ ಮುಚ್ಚ ನಾನು ಮಾಧ್ಯಮದ ಮುಂದೆ ಪಕ್ಷದ ಏನು ಇದು ಚಟುವಟಿಕೆ ಬಗ್ಗೆ ನಾನು ಬಹಿರಂಗ ಹೇಳಿಕೆ ಹೇಳೋದಿಲ್ಲ. ನನಗೆ ಪಕ್ಷ ಕೇಳಿದ್ರೆ ಸೂಕ್ತ ಸಂದರ್ಭದಲ್ಲಿ 4 ಗೋಡೆಗಳ ಮಧ್ಯೆ ನಮ್ಗೇನು ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಹೇಳಿಕ್ ತಯಾರಿದ್ದೀನಿ. ಪಕ್ಷದ ಇದು ಒಂದು ವಿರುದ್ಧವಾಗಿ ನಾನು ಬಹಿರಂಗ ಹೇಳಿಕೆ ನೀಡೋದಿಲ್ಲ.